ಭಾರತದ ನೇಕಾರ ಸಮುದಾಯದ ಕೊಡುಗೆಯನ್ನ ವಿಭಿನ್ನವಾಗಿ ಪಬ್ಲಿಕ್ ರಿಲೇಷನ್ ಕೌನ್ಸಿಲ್ ಆಫ್ ಇಂಡಿಯಾ ಆಚರಣೆ ಮಾಡಿದೆ. ಜಯನಗರ 5ನೇ ಬ್ಲಾಕ್ನಲ್ಲಿರುವಂತಹ ಪ್ರಶಾಂತಿ ಸಿಲ್ಕ್ಸ್ ಸಹಯೋಗದಲ್ಲಿ ಪ್ರಶಾಂತಿ ಸಿಲ್ಕ್ಸ್ ಮಳಿಗೆಯಲ್ಲೇ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಇನ್ನು ಸಾಂಪ್ರದಾಯಿಕ ಕೌಶಲ್ಯದ ಮೂಲಕ ಕೈಯಿಂದ ನೇಯ್ದ ಸುಂದರ ವಸ್ತುಗಳನ್ನು ತಯಾರಿಸುವ ನೇಕಾರ ಕುಟುಂಬಗಳನ್ನು ಗುರುತಿಸಿ ಬೆಂಬಲಿಸಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಜಾಯಿಂಟ್ ಸೆಕ್ರೆಟರಿ ಮತ್ತು ಸಿಲ್ಕ್ ಮಾರ್ಕ್ಸ್ ಕಾರ್ಯದರ್ಶಿಯಾದಂತಹ ಡಾಕ್ಟರ್ ನರೇಶ್ ಬಾಬು ಭಾಗವಹಿಸಿ ನೇಕಾರರಿಗೆ ಶುಭಾಶಯ ತಿಳಿಸಿದರು. ಆತ್ಮನಿರ್ಭರ ಭಾರತದ ಕನಸನ್ನು ಸಾಕಾರಗೊಳಿಸುವಲ್ಲಿ ಪ್ರಮುಖ ಆಧಾರ ಸ್ತಂಭವಾಗಿರುವಂತಹ ಕೈಮಗ್ಗ ವಲಯದಲ್ಲಿ ನೇಕಾರರ ಕೊಡುಗೆಯನ್ನು ಸ್ಮರಿಸಿದರು. ತಲೆತಲಾಂತರಗಳಿಂದ ಬಳುವಳಿಯಾಗಿ ಬಂದ ಕೈಮಗ್ಗ ನೇಕಾರರ ಜೊತೆ ಸಂವಾದವನ್ನು ಕೂಡ ನಡೆಸಿದ್ದು ವಿಶೇಷ. ನೇಕಾರರು ಮಾಡಿರ್ತಕ್ಕಂಥ ಉಡುಪುಗಳನ್ನು ನಾವು ಹೆಚ್ಚು ರೀತಿ ಖರೀದಿ ಮಾಡಿದಾಗ ಹೆಚ್ಚು ರೀತಿಯಲ್ಲಿ ಹ್ಯಾಂಡ್ಲೂಮ್ ಮತ್ತು ಈ ನೇಕಾರರು ಈ ಒಂದು ಉದ್ಯಮದಲ್ಲಿ ಇರ್ತಾರೆ. ಅದಕ್ಕೋಸ್ಕರ ನಾವು ಹ್ಯಾಂಡ್ಲೂಮ್ ಪ್ರಾಡಕ್ಟ್ಸು ಈಗಿನ ಜನಜಿ ಎಷ್ಟೇ ಯಾರೇ ಇರ್ಬೋದು, ಈ ಒಂದು ಉದ್ಯಮ ಉಳಿಬೇಕಾದ್ರೆ ಕನ್ಸ್ಯೂಮರ್ಸ್ ಆಗಿರ್ತಕ್ಕಂಥ ನಾವು ಹ್ಯಾಂಡ್ಲೂಮ್ ಪ್ರಾಡಕ್ಟ್ಸ್ನನ್ನು ಹೆಚ್ಚಾಗಿ ಯೂಸ್ ಮಾಡಿದಾಗ ಈ ನೇಕಾರರು ಮತ್ತು ನೇಕಾರರ ಒಂದು ಸಂತತಿ ಉಳಿತದೆ. ಇದ್ರ ಜೊತೆಯಲ್ಲಿ ಬರೀ ನೇಕಾರರು ಅವರು ಒಂದು ಪ್ರಾಡಕ್ಟನ್ನು ಮಾಡಲ್ಲ, ಒಂದು ಬಟ್ಟೆಯನ್ನು ಮಾಡಲ್ಲ, ಅವರೊಂದು ಸ್ಟೋರಿ ಹೇಳ್ತಾರೆ. ಒಂದು ನಮ್ಮ ಇಂಡಿಯನ್ ಹೆರಿಟೇಜ್ ಅಂದರೆ ಲೈಕ್ ಬ್ರಿಟಿಷರಿಗಿಂತ ಮುಂಚೆನೂ ನಮ್ಮ ಈ ವೀವಿಂಗ್ ಹೆರಿಟೇಜ್, ಟೆಕ್ಸ್ಟೈಲ್ ಹೆರಿಟೇಜ್ ಇರೋದ್ರಿಂದ ಈ ಒಂದು ಸಂತತಿ ಉಳಿಬೇಕು.